ಇವತ್ತಿನ ಹಿದ್ದು ಟೂರ್ ಹೋಮ್ ಟೂರ್ ನಲ್ಲಿ ಗಿರಿಜಾ ಲೋಕೇಶ್ ಹಾಗೂ ಸೃಜನ್ ಲೋಕೇಶ್ ಅವರ ಅದ್ಭುತವಾದಂತಹ ಮನೆಗೆ. ಹಲೋ, ನಮಸ್ಕಾರ. ಲಾಕ್ ಮಾಡೋದಲ್ಲ ಆಲ್ರೆಡಿ ಗಂಟೆ. ಹೌದಾ? ಓಕೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಗಂಟೆ ಇದೆ. ನೋಡಿರಿ, ಅದ್ಭುತ ಅಮ್ಮ. ಅಲ್ಲಿ ಒಂದು ಹುತ್ತ ಇತ್ತು, ಸೊ ಅದಕ್ಕೆ ಅಲ್ಲೇ ದೇವ್ರ ಮನೆ ಮಾಡಿದ್ರು. ಪೂಜ್ಯಾಯ ರಾಘವೇಂದ್ರಾಯ. ಅದೆಲ್ಲ ನನ್ನ ಮಗನ ಒಂದು ಇದು ಆಸೆ, ಅವನಿಗೆ ಇನ್ನೂ ದೊಡ್ಡದಾಗಿ ಇಡಬೇಕು ಅಂತ ಆಸೆ. ಲೋಕೇಶ್ ಅವ್ರಿಗೆ ಇಷ್ಟವಾದಂಥ ಫೋಟೋ ಅದು. ನಾನು ಬದುಕಿಗಾಗಿ ರಂಗಭೂಮಿಯನ್ನು ಆರಿಸ್ಕೊಂಡಿದ್ದು. ಈ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ನಾನು ನನ್ನ ಗಂಡ ಇಬ್ಬರೂ. ಹೌದು, ಅವ್ರ ಹತ್ರ ಯಾಕೆ ನಾವು ಕೇಳಬಾರ್ದು ಅಂತ ಹೇಳಿದ್ರು. ಆಮೇಲೆ ಎಷ್ಟು ಬೇಕು ಅಂದರೆ ಒಂದು 50,000 ಬೇಕು ಅಂತ 1 ಲಕ್ಷ ಕೊಟ್ಟರು. ಅಮ್ಮ, ಅಣ್ಣವರೆಲ್ಲ ಬಂದಿದ್ದಾರಾ ಮನೆಗೆ? ಅಣ್ಣವರು ನಮ್ಮ ಮಾವ ಅವ್ರ ತೋರಿಸಲ್ಲ, ಅವ್ರ ಕಂಪನಿಯಿಂದನೇ ಬಂದಿದ್ದವರು. ಏನೇನೆಲ್ಲ ಅಡುಗೆ ಮಾಡ್ತೀರಮ್ಮ ನೀವು? ಇವಾಗ ನಾವು ರಿಟೈರ್ಡ್ ಪರ್ಸನ್. ಮಜಾ ಟಾಕೀಸ್ನಲ್ಲಿ ನಾವು ಸಖತ್ ಫನ್ನಿ ಆಗಿರುವಂಥ ಜಾನ್ರವನ್ನು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಮನೆಯಲ್ಲೂ ಹಾಗೆ ಇರ್ತೀರಾ? ತುಂಬ ಸೀರಿಯಸ್ ನೋಡಿದ್ರಲ್ಲ. ನಮಗೆ ಮನೆಯಲ್ಲಿ ಮಸಾಲೆ ಐಟಮ್ ತರೋದಕ್ಕೆ ಹೇಳೋರು. ಗಿರಿಜಾಮ್ಮ ತೋರಿಸ್ತಿದ್ರಲ್ಲ, ಅದನ್ನೇ ತಗೊಂಡು ಬಾ ಅಂತ ವಾಪಸ್ ಕಳಿಸೋರು. ನೀವು ಮತ್ತು ದೊಡ್ಡಣ್ಣ ಅವರ ಕಾಂಬಿನೇಷನ್ ಇದ್ರೆ ಸಖತ್ ಮಜಾ ಇರುತ್ತೆ, ಕಾಮಿಡಿ ನೋಡೋದಕ್ಕೂ ಒಂದು ಅರ್ಥ ಇರುತ್ತೆ ಅಂತಾರೆ. ಜನ್ಮದ ಜೋಡಿ ನೀವು ಅಂತ. ಏನಂದ್ರೆ ಸೈಜಲ್ಲಿ ಇದ್ದ ಜೀನಿಯಸ್ ಮುತ್ತ ಹೇಗೆ ಸ್ಪೆಷಲ್ ತಮಗೆ? ಸ್ಪೆಷಲ್ ಯಾಕೆ ಅಂತಂದ್ರೆ ಅದರ ಕತೆ. ಈ ಕಾಡು ಮೇಡು ಅಪ್ಪ ಎಷ್ಟು ಚೆನ್ನಾಗಿದೆ. ಚಿನ್ನಾರಿ ಮುತ್ತ ಅವರು ಒಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ.